ನೀನು ಮಹಿಷಾಸುರನ ಕೊಂದೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟೆ ಅಂತ ಅಜ್ಜಿ ಹೇಳ್ತಾ ಇದ್ರು. ಆದ್ರೆ ಈಗ ತಪ್ಪು ಮಾಡಿದವರು ಮೆರಿತಾ ಇದ್ರು. ಯಾಕಮ್ಮ ಯಾಕಮ್ಮ ಕಣ್ಮಚ್ಕೊಂಡ್ ಕೂತಿದ್ಯಾ? ಐ ಸ್ವೇರ್ ನಾನು ಸಾಯಿಸೋಕ್ ಮಾತ್ರ ಹೇಳಿದ್ದೆ. ನಿಮ್ಗೆ ಹೇಗ್ ಬೇಕೋ ಆಗ ಸಾಯಿಸಿ ಅಂತ ಹೇಳಿದ್ದೆ. ಆದ್ರೆ ರೌಡಿ ಸಂಧಿನ ರೇಪ್ ಮಾಡಿ ಸಾಯಿಸಿದಾನೆ. ರೇಪ್ ಮಾಡಿ ಅಂತ ನಾನು ಹೇಳಿರ್ಲಿಲ್ಲ ವಿಕ್ಕಿ. ಅದು ಅವರೇ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸಾಯಿಸುದನೋ ಸಾಯಿಸ್ದ. ಆದ್ರೆ ಈಗ ಪದೇ ಪದೇ ದುಡ್ಡು ಕೇಳಿ ನನ್ನ ಪ್ರಾಣ ತಿಂತಿದ್ದಾನೆ. ಪೊಲೀಸ್ ಹತ್ರ ಹೇಳ್ತೀನಿ, ಅವ್ರ ಹತ್ರ ಹೇಳ್ತೀನಿ, ಇವ್ರ ಹತ್ರ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನಿಜ ಹೇಳ್ತಿದ್ದೆ ರೀತು? ಇಷ್ಟೆಲ್ಲ ಮಾಡಿದ್ದು, ಸಂಧ್ಯಾನ ನನಗೋಸ್ಕರ ಸಾಯೋ ಹಾಗೆ ಮಾಡಿದ್ದು ನೀನಾರಿತು? ನನಗೆ ನಂಬಕ್ಕೆ ಆಗ್ತಿಲ್ಲ ರೀತು. ಇಷ್ಟು ದಿನ ಇದು ಯಾರು ಮಾಡಿರ್ಬೋದು ಅಂತ ಅದೇ ಡೌಟ್ ನನ್ನ ತಲೆಯಲ್ಲಿ ಕೊರಿತಿತ್ತು. ಈಗ ಸ್ವಲ್ಪ ಸಮಾಧಾನ ಆಗ್ತಿದೆ. ನಿಜವಾಗ್ಲೂ ನಿಜವಾಗ್ಲೂ ನನಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ಯಾ ರೀತು? ನನಗೋಸ್ಕರ ಪ್ರಾಣ ತೆಗೆಯೋ ಮಟ್ಟಕ್ಕೆ ರಿಸ್ಕ್ ತಗೊಂಡ್ಯಾ? ನಿನ್ನಂತ ಹುಡುಗಿ, ಅಂದ್ರೆ ನನ್ನನ್ನ ಇಷ್ಟೊಂದು ಪ್ರೀತಿಸುವಂತ ಹುಡುಗಿ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ರೀತು. ಐ ಆಮ್ ಸೋ ಹ್ಯಾಪಿ ಡಾರ್ಲಿಂಗ್. ನಿನಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ರಿಯಲಿ. ಅಂದ್ರೆ ಸಂಧ್ಯಾನ ಮರ್ಡರ್ ಮಾಡಿಸಿದ್ದು ನೀನಾರಿತು? ನೋಡ್ದ್ಯಾ ಭಾರ್ಗವಿ, ಇದು ನಿನ್ ಲೆವೆಲ್ ಅಂದ್ರೆ. ಅದೇನೋ ಅಪೀಲ್ಗೆ ಹೋಗ್ತೀನಿ, ಕೇಸ್ ರಿಓಪನ್ ಮಾಡ್ತೀನಿ, ಜನ ನನ್ನ ಪರವಾಗಿ ಬೆಂಬಲಿಗೆ ನಿಂತಿದ್ದಾರೆ, ಸಮಾಜಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ಬಡಾಯಿ ಕುಚ್ಕೊಳ್ತಾ ಇದ್ದೆ. ಆದ್ರೆ ಈಗ ಅದೇ ಜನ ಬಂದ್ಬಿಟ್ಟು ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿದ್ರು. ನೋಡ್ದ್ಯಾ ಜನರಿಗೆ ನಿನ್ ಬಗ್ಗೆ ಇರೋ ಮರ್ಯಾದಿನ? JP ಸರ್ನ ಎದುರಾಕೊಂಡೆ ಅಲ್ಲ? ನೋಡಿದ್ಯಾ, ಮೊದಲು ನಿಮ್ಮಪ್ಪ ಮೂಲೆಗೆ ಸೇರಿದ್ರು, ಈಗ ನೀನು ಮೂಲೆಗೆ ಸೇರ್ತೀಯ. ಏ ಭಾರ್ಗವಿ, ಈ ನ್ಯಾಯ ನೀತಿ ಎಲ್ಲ ಪುಣ್ಯಕೋಟಿ ಪದ್ಯಕ್ಕೆ ಸೀಮಿತ, ನಿಜ ಜೀವನಕ್ಕಲ್ವೇ? ನಮ್ಮದ್ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ರೆ ಹೀಗೆಲ್ಲ ಆಗಲ್ಲ. ಇಲ್ಲ ಅಂದ್ರೆ ಜನರಿಂದ ಹೀಗೆ ಮಂಗಳಾರತಿನೂ ಆಗತ್ತೆ. ಭಾರ್ಗವಿ, ನಿನಗೆ ಈ ಗತಿ ಬರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಛೇ, ಇದನ್ನೆಲ್ಲ ನೋಡೋದಕ್ಕೆ ನಮ್ ಸರ್ ಇವತ್ತು ಇಲ್ಲೇ ಇರ್ಬೇಕಾಗಿತ್ತು. ಇರು ಇದ್ರದ್ದೆಲ್ಲ ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಶ್ಯಾಮ್, ಕೆಲವೊಂದನ್ನೆಲ್ಲ ಫೋಟೋ ತೆಗಿಬಾರ್ದು, ನೋಡಿ ಕಣ್ ತುಂಬ್ಕೋಬೇಕು. ರಿತು, ಈ ಕೊಲೆ ಮಾಡ್ಸಿರೋದು ನೀನಾ ರಿತು?
ಅದು ಅದಕ್ಕೆ ರಿಲ್ಯಾಕ್ಸ್ ರಿತು, ಅಕ್ಕ ಯಾರಿಗೂ ಹೇಳಲ್ಲ. ನೋಡಿದೆ ಅಕ್ಕ, ನನ್ ರಿತು ನನಗೋಸ್ಕರ ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ. ನಾವು ಮಾಡಕ್ಕಾಗ್ದಿರೋ ಕೆಲ್ಸನ ರಿತು ಮಾಡಿದಾಳೆ. ನನ್ನನ್ನ ರಿತುನೇ ಸೇವ್ ಮಾಡಿರೋದು. ಹೌದು ವಿಕಿ, ಗೊತ್ತೋ ಗೊತ್ತಿಲ್ದೇನೋ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಯಾ ರಿತು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಿನ್ ಹಾಗೆ ಪ್ರೀತಿ ಮಾಡೋರಿಂದಾನೆ, ಪ್ರೀತಿಗೋಸ್ಕರ ಎಂಥ ರಿಸ್ಕ್ ತಗೊಳಕ್ಕೂ ಹೆದರದೇ ಇರೋದ್ರಿಂದಾನೆ ಪ್ರೀತಿಗೆ ಬೆಲೆ ಇರೋದು. ರಿತು, ಹೆದರ್ಕೋಬೇಡ. ಅದಕ್ಕೆ ಆ ರೌಡಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋದನ್ನ ಕೇಳಿದ್ರೆ ನಿಜವಾಗ್ಲೂ ಭಯ ಆಗ್ತಿದೆ ನನ್ಗೆ. ಇಬ್ರು ಲೈಫ್ ಸೆಟಲ್ ಆಗ್ಲಿ ಅಂತ ಮಾಡಿರೋ ಕೆಲ್ಸ ಇವತ್ ಕುತ್ತಿಗೆಗೆ ಬಂದ. ರಿತು, ಡೋಂಟ್ ವರಿ, ನಿನ್ ಜೊತೆ ನಾನಿದ್ದೀನಿ. ಈಗೇನು ಅವನಿಗೆ ದುಡ್ಡು ಕೊಡ್ಬೇಕಲ್ವಾ, ಅವನ್ ಬಾಯಿ ಮುಚ್ಚಿಸ್ಬೇಕು ತಾನೇ. ವಿಕಿ, ರಿತು ಎಷ್ಟು ಕೇಳ್ತಾಳೋ ಅಷ್ಟು ದುಡ್ಡು ಕೊಟ್ಟು ಕಳ್ಸು ಅವಳಿಗೆ. ಇನ್ನೊಂದು ವಿಷಯ, ಅವನ್ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನ್ ಮಾಡೋದು ಅದಕ್ಕೆ? ಕೇಳ್ತಾನೆ, ದುಡ್ಡಿನ ಆಸೆ ಹುಟ್ಟಿದೆ ಅಂದಮೇಲೆ ಪದೇ ಪದೇ ಕೇಳ್ತಾನೆ. ಇದೊಂದ್ಸಲ ಅವನ ಮುಖಕ್ಕೆ ದುಡ್ಡು ಬಿಸಾಕು. ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ನಮ್ ಹೆಸರು ಹೇಳು, ಅವನನ್ನ ನಾವು ನೋಡ್ಕೋತೀವಿ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾನೇ ಎದುರು ಬಿಟ್ಟಿದ್ದೆ, ಇವಾಗ ಸಮಾಧಾನ ಆಯ್ತು. ಹುಡುಗಿ. ವಿಕಿ, ಲೇಟ್ ಆಯ್ತು, ರಿತುನ ಡ್ರಾಪ್ ಮಾಡ್ಬಾ. ಎಂತ ಮ್ಯಾಟ್ರ್ ಹೇಳ್ದೆ ರಿತು, ಸೂಪರ್ ಸೂಪರ್. ಅರ್ಜುನ್, ನಿನ್ನ ಫ್ಯಾಮಿಲಿನ ನನ್ನ ಮಾತ್ ಕೇಳೋ ಹಾಗೆ ಮಾಡಕ್ಕೆ ಇದೊಂದು ಮ್ಯಾಟ್ರ್ ಸಾಕು. ಅತ್ತೆ, ಹೇಗಿತ್ತು ನಾನು ಕೊಟ್ಟ ಜಲಕ್ಕು? ವಾವ್, ಬೃಂದ, ನಿನ್ ಪ್ಲಾನ ಇದು? ಈ ಭಾರ್ಗವಿ ಸ್ಥಿತಿ ನೋಡಿದ್ರೆ ಊಟಕ್ಕೂ ಮುಂಚೆ ಹೊಟ್ಟೆ ತುಂಬೋಯ್ತು. ಹೌದು ಮೇಡಮ್, ಮಾತುಗ್ ಮುಂಚೆ ಜನ, ಸಮಾಜ, ಸಮಾಜ ಸೇವೆ ಅಂತ ಇದ್ಲು. ಆದ್ರೆ ಈಗ ಅದೇ ಜನರಿಂದ ಚೆನ್ನಾಗಿ ಮಂಗಳಾರತಿ ಆಯ್ತು. ಈ ಸಲ ನಾನು ಮಾಡೋ ಪ್ಲಾನು ವರ್ಕ್ ಆಗತ್ತೆ ಅಂತ ನಾನು ಹೇಳಿರ್ಲಿಲ್ವಾ ಶ್ಯಾಮ್? ಚಿಕ್ಕತ್ತೆ, ಅವತ್ತು ನನ್ನ ನಿಯತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಅಲ್ವಾ? ಇವತ್ತು ನಡೆದನ್ನೆಲ್ಲ ನೋಡಿದ್ಮೇಲೆ ನನ್ನ ನಿಯತ್ತು ಎಲ್ಲಿದೆ ಅಂತ ಗೊತ್ತಾಗಿರ್ಬೇಕು ತಾನೆ? ಈ ಭಾರ್ಗವ ಯಾವತ್ತಿದ್ರೂ ನನ್ನ ವೈರಿನೇ. ತವ್ರ ಮನೇಲೇ ಅವಳನ್ನ ಸಹಿಸ್ಕೊಳ್ದೆ ಇದ್ದೋಳು ಈ ಮನೇಲಿ ಜಾಂಡ ಹೂರಕ್ ಬಿಡ್ತೀನ. ಅಂದ್ರೆ ಏನ್ ಹೇಳ್ತಾ ಇದೀಯ ಬೃಂದ? ಈಗ ಹೋದ್ಲಲ್ಲ, ಮತ್ತೆ ಬರ್ತಾಳೆ ಅನ್ಕೊಂಡ್ರ? ಅಂದ್ರೆ 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 ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅವಳು ಮತ್ತೆ ವಾಪಸ್ ಬರಲ್ಲ. ಅವಳು ಬರಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ಅವಳು ವಾಪಸ್ ಬರಲ್ಲ ಸಾಕ್ಷಿ.
ಕೆರೆನೋ ಬಾವಿನೋ ನೋಡ್ಕೊಳ್ಳೋದಕ್ ಹೋಗಿರ್ತಾಳೆ. ನೀನು ಮಹಿಷಾಸುರನ ಕೊಂದೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟೆ ಅಂತ ಅಜ್ಜಿ ಹೇಳ್ತಾ ಇದ್ರು. ಆದ್ರೆ ಈಗ ತಪ್ಪು ಮಾಡಿದವರು ಮೆರಿತಾ ಇದ್ರು. ಯಾಕಮ್ಮ ಯಾಕಮ್ಮ ಕಣ್ಮಚ್ಕೊಂಡ್ ಕೂತಿದ್ಯಾ? ಸತ್ಯ ನ್ಯಾಯ ನೀತಿ ಅಂತ ಹೋರಾಡಿದ್ರೆ ಏನ್ ಬಹುಮಾನ ಸಿಗುತ್ತೆ ಅಂತ ನೋಡಿದ್ಯಾ? ನೋಡಿದ್ಯಾ? ನ್ಯಾಯದ ವಿರುದ್ಧ ಹೋರಾಡಿದ್ದಕ್ಕೆ ಸಿಕ್ಕಂತ ಉತ್ತರ ಇದು. ತಪ್ಪು ಮಾಡಿದವ್ರಿಗೆ ತಾನೇ ಶಿಕ್ಷೆ ಆಗ್ಬೇಕು. ಅದನ್ನ ಬಿಟ್ಟು ನನಗ್ ಯಾಕೆ ಈ ಶಿಕ್ಷೆ? ನನ್ನ ಪ್ರಕಾರ ಕಾನೂನು ಅಂದ್ರೆ ನೀನು. ಸತ್ಯ ನ್ಯಾಯನ ನಂಬಿದ್ ನಾನು ಯಾಕೆ ಮೋಸ ಹೋಗಿದ್ದೇನೆ? ನನಗೆ ಗೊತ್ತಾಗ್ತಿದೆ. ತಪ್ಪು ಮಾಡಿರೋರಿಗೆ, ಅಪರಾಧಿಗಳಿಗೆ ಕಾನೂನು ಶಿಕ್ಷೆ ಕೊಡುತ್ತೆ, ನಿರಪರಾಧಿಗಳನ್ನ ಕಾಪಾಡುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರಲ್ಲ, ಅದನ್ನ ನಂಬಿ ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಭಾರ್ಗವಿ, ದುಡ್ಡು ಯಾರು ಕೊಟ್ರು ದುಡ್ಡೇ ಕಣೆ. ದುಡ್ಡು ಹುಟ್ಸೋ ಕೆಲ್ಸ ಮಾಡು ಅಂತ ನಮ್ಮಮ್ಮ ಬಡ್ಕೊಂಡ್ರು. ಮಾಡಿರೋ ತಪ್ಪನ್ನ ಮುಚ್ಚಾಕೋಕೆ ನಾನ್ ದುಡ್ಡು ಕೊಡ್ತೀನಿ, ಈ ಕೇಸ್ನ ತಗೊಳ್ಳಿ ಅಂತ ಹೇಳ್ದಾಗ, ಇಲ್ಲ ನಾನು ನ್ಯಾಯವಾಗಿರೋ ಕೇಸ್ನ ಮಾತ್ರ ತಗೊಳ್ತೀನಿ ಅಂತ ಹೇಳ್ದೆ. ಅದು ನಾನ್ ಮಾಡಿರೋ ದೊಡ್ಡ ತಪ್ಪು. ಈಗಿನ ಕಾಲದಲ್ಲಿ ಪಕ್ಕದಲ್ಲೇ ಕೊಲೆ ನಡೀತಾ ಇದ್ರು, ನಮ್ಗೆ ಯಾಕೆ ಬೇಕು ಅಂತ ಹೊರಟೋಗ್ತಾರೆ. ನಾನು ಹಾಗೆ ಇದ್ಬಿಡ್ಬೇಕಾಗಿತ್ತೇನೋ ಅಲ್ವಾ? ನಡು ಬೀದಿಲಿ ನಿನ್ ಮಾತು ಹೋಗುವಾಗ ನನ್ ಸ್ವಾರ್ಥಿ ಆಗ್ದೆ ಅವಳಿಗೆ ಸಹಾಯ ಮಾಡಕ್ ಹೋದ್ನಲ್ಲ, ಅದು ಅದು ನಾನ್ ಮಾಡಿದ ತಪ್ಪು. ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಪ್ರಾಣ, ನಮ್ಮ ಮನೆಯವ್ರ ಪ್ರಾಣನ ಒತ್ತೆ ಇಟ್ಟು ರೌಡಿಗಳು, ಪೊಲೀಸರು, ರಾಜಕಾರಣಿಗಳು, ಕೋರ್ಟು ಅಂತ ಯಾರನ್ನೂ ಲೆಕ್ಕಿಸ್ದೆ ಆ ಹುಡುಗಿ ಪರವಾಗಿ ನಾನು ನಿಂತಲ್ಲ. ಅದಕ್ಕ ಈ ಶಿಕ್ಷೆ. ಅಮ್ಮ, ಈಗ್ಲೂ ನಾನು, ನನ್ನವರು, ನನ್ನ ಜೀವನ ಅನ್ನೋ ಸ್ವಾರ್ಥನೇ ನನಗಿಲ್ಲ. ಈ ಕ್ಷಣಕ್ಕೂ ತಪ್ಪು ಯಾರು ಮಾಡಿದ್ದು ಅಂತ ನಾನು ಹುಡುಕೋಕ್ ಪ್ರಯತ್ನ ಮಾಡ್ತಾನೆ ಇದ್ದೇನೆ. ಅದಕ್ಕ ನನ್ಗೆ ಸನ್ಮಾನ ಮಾಡಿದ್ದು ದೇವಸ್ಥಾನದೊಳಗಡೆ ಅಲಂಕಾರ ಮಾಡ್ಕೊಂಡು ಕಲ್ಲ ಕೂತ್ಕೊಳ್ಳೋದಲ್ಲ. ಇನ್ನಿಕ್ ಬಂದು ಮಸಿ ಹಚ್ಚಿರ ನನ್ ಮುಖನ ನೋಡು, ನನ್ಗಾಗಿರೋ ಅವಮಾನಕ್ಕೆ ಉತ್ತರ ಕೊಡು. ಕರೆದ್ಯಾ ನನ್ನ?